Good morning, ma'am. Good morning. Okay. So today we'll start. Everything clear with my audio and video? Please check. Please check with my audio and video. Everything clear? Okay. So today we'll start with decision making and branching. Okay. Hello, I'm signing off. Okay. So today we'll start with the decision making and branching. Okay. So decision making and branching. First, okay. So first ಏನಂತಂದ್ರೆ ಇಲ್ಲಿ decision making and branching ಎದಕ್ಕೆ ಹೋಗ್ತೀವಿ ಅಂತಂದ್ರೆ ನಾವು ಇಲ್ಲಿ when there are some conditions. Okay. ನಮ್ಗೆ some conditions ನ ಚೆಕ್ ಮಾಡೋದಿರ್ತದೆ. Okay. For example, ನಾವು ಯಾವಾಗ ಅಂತಂದ್ರೆ ನಾರ್ಮಲ್ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ತಗೊಳ್ಳಿ, ನಾಟ್ ದ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ನಾರ್ಮಲ್ ಇಂಗ್ಲಿಷ್ ಸ್ಟೇಟ್ಮೆಂಟ್ಸ್ ತಗೊಳ್ಳಿ. ಏನಂತಂದ್ರೆ ಇಫ್ ಐ ಆಮ್ ವೆಲ್ ಟುಡೇ ಐ ಆಮ್ ಗೋಯಿಂಗ್ ಟು ಕಾಲೇಜ್, ಅದರ್ವೈಸ್ ಐ ವಿಲ್ ನಾಟ್ ಗೋ ಟು ದ ಕಾಲೇಜ್. ಸೊ ಅಲ್ಲಿ ಏನದ ಅಂದ್ರೆ ಕಂಡೀಷನ್ ನ ಚೆಕ್ ಮಾಡ್ತಾರೆ. ಏನು, ಇಫ್ ಐ ಆಮ್ ವೆಲ್ ಅಂದ್ರೆ ನಾ ಆರಾಮ್ ಇದ್ದೆ ಅಂತಂದ್ರೆ ನಾನು ಕಾಲೇಜ್ಗೆ ಹೋಗ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ. ಓಕೆ. ಸೊ ಅಲ್ಲಿ ಆರಾಮ್ ಇರೋದ್ ಒಂದು ಕಂಡೀಷನ್ ನಾವು ಚೆಕ್ ಮಾಡ್ತೀವಿ. ಆರಾಮ್ ಇದ್ರೆ ಹೋಗ್ತೀನಿ, ಇಲ್ಲ ಇಲ್ಲ. ಸೊ ದೇರ್ ಇಸ್ ಸಮ್ ಕಂಡೀಷನ್. ಅಲ್ಲಿ ಹೆಂಗ್ ಕಂಡೀಷನ್ ಇರ್ತದಲ್ಲ ಹಂಗೆ ಇಲ್ಲೂ ನಮ್ದ ಡಿಸಿಷನ್ ಮೇಕಿಂಗ್ ಒಳಗ ಸಮ್ ಕಂಡೀಷನ್ ಇರ್ತದೆ. ಓಕೆ. ಆ ಕಂಡೀಷನ್ ಟ್ರೂ ಆತಂತಂದ್ರೆ ಸಮ್ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ, ಕಂಡೀಷನ್ ಫಾಲ್ಸ್ ಆತಂದ್ರೆ ಇನ್ನೊಂದು ಸಮ್ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಅಂತ ಹೇಳ್ಬೋದು. ಸೊ ಇಫ್ ಕಂಡೀಷನ್ ಇಸ್ ಟ್ರೂ, ವಿ ಆರ್ ಎಕ್ಸಿಕ್ಯೂಟಿಂಗ್ a true block of statements. Okay. If condition is false, we are executing false block of statements. So ಅದಕ್ಕೆ ಏನಂತಾರೆ, decision making ಒಳಗ some conditions we are checking. Okay. In this we have five types of decision making. One is simple if. Okay. Second one is if else. Third one is nested if else. Fourth one is else if. Okay. And fifth one is switch. Okay. So there are five types in the decision making and branching. Okay. So decision making five types of adava. So ಏನೇನಂತಂದ್ರೆ ಅದನ್ನ ನೋಡ್ಕೊಂಡು ಹೋಗೋಣ. Okay. Ignore it. First we'll go for the if. Simple if ಗೆ ಹೋಗೋಣ. Okay. So simple if ಒಳಗೆ ಏನಿದೆ ಅಂತಂದ್ರೆ ಒಂದೇ ಕಂಡೀಷನ್ ನ ಚೆಕ್ ಮಾಡ್ತೀವಿ ನಾವು. Okay. It is called as single statement or it is single statement block ಅಂತ ಕರಿತೀವಿ. ಸಿಂಪಲ್ ಇಫ್ ನ ಸಿಂಗಲ್ ಸ್ಟೇಟ್ಮೆಂಟ್ ಬ್ಲಾಕ್ ಅಂತ ಕರಿತೀವಿ. ಯಾಕಂತಂದ್ರೆ ಅಲ್ಲಿ ಒಂದು ಕಂಡೀಷನ್ ಟ್ರೂ ಆತಂದ್ರೆ ಅಷ್ಟೇ ಎಕ್ಸಿಕ್ಯೂಟ್ ಮಾಡ್ತೀವಿ. ಎಲ್ಸ್ ಅನ್ನೋದು ಇರಂಗಿಲ್ಲ, ಅಂದ್ರೆ ಫಾಲ್ಸ್ ಅನ್ನೋದು ಇರಂಗಿಲ್ಲ. ಫಾರ್ ಎಕ್ಸಾಂಪಲ್, ಇಫ್ ಐ ಡೋಂಟ್ ಹ್ಯಾವ್ ಮನಿ. ಓಕೆ. ಇಫ್ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ 0, ಬಾರೋ ಫ್ರಮ್ ಸಮ್ವನ್. ಓಕೆ. ಏನು ಸಿಂಪಲ್ ನೋಡಿ, ನಾ ಇನ್ನ ಪ್ರೋಗ್ರಾಮಿಂಗ್ ಹೋಗಿಲ್ಲ, ಇನ್ ಬರೀ ನಾ in general English na ಹೇಳಾತೀನಿ. ಓಕೆ. ಏನಂತಂದ್ರೆ if bank balance is 0, okay, borrow money. borrow money. ಏನಾಗ್ತದಿಲ್ಲ, ನನ್ನ ಕಡೆ ಬ್ಯಾಂಕ್ ಬ್ಯಾಲೆನ್ಸ್ ಇರೋದಂದ್ರೆ ಅಮೌಂಟ್ ಬೇರೆ ಕಡೆಯಿಂದ ತಗೋತೀನಿ. ಓಕೆ. ಹಾಗೆ ನೋಡಿ, if room is dark, ರೂಮ್ ಡಾರ್ಕ್ ಇತ್ತಂದ್ರೆ ಏನ್ ಮಾಡ್ತೀನಿ, ಸ್ವಿಚ್ ಲೈಟ್ ಆನ್. ಓಕೆ. ಸೊ ಡಾರ್ಕ್ ರೂಮ್ ಇತ್ತಂದ್ರೆ ಸ್ವಿಚ್ ಲೈಟ್ ಆನ್ ಅಂತ ಹೇಳ್ಬಿಡ್ತೀನಿ. ಇನ್ನಂತಂದ್ರೆ ಏಜ್ ಇಸ್ ಗ್ರೇಟರ್ ದನ್ 18, ಎಲಿಜಿಬಲ್ ಫಾರ್ ವೋಟಿಂಗ್. ಓಕೆ. ಸೊ ಏನದ ಇಂಥವೆಲ್ಲ ಕಂಡೀಷನ್ಸ್ ಒಳಗ ಒಂದೇ ಕಂಡೀಷನ್ ನ ಚೆಕ್ ಮಾಡ್ತೀವಿ, ಒಂದೇ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಇದಕ್ಕಿಂತ ಏನಂತ ಕರೀತಾನೆ, ಸಿಂಪಲ್ ಇಫ್ ಅಂತ ಕರೀತಾನೆ. ಅಂದ್ರೆ ಸಿಂಗಲ್ ಸ್ಟೇಟ್ಮೆಂಟ್ ಬ್ಲಾಕ್ ಇರ್ತದಿಲ್ಲ. ಸೊ ಅದಕ್ಕೆ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ಸ್ ಅಂತ ಕರೀತಾನೆ. ಓಕೆ. ಸೊ ವಿ ಹ್ಯಾವ್ ಡೈಗ್ರಾಮ್ ಫಾರ್ ಹಿಯರ್. ಏನದ,
ನೋಡಿ. ಸೊ ಇಲ್ಲಿ ಬೂಲಿಯನ್ ಅಥವಾ ಕಂಡೀಷನ್ ಅಂತ ಬಂದ್ಬಿಟ್ಟು ಇಲ್ಲಿ ಕಂಡೀಷನ್. ಓಕೆ, so condition is true, will execute statements. Okay, so this is your simple if. If the condition is true, then it will execute some statement. So this is the diagram for simple if statement. Okay, and syntax is, this is flowchart anta barkori. So the syntax, if expressions. Okay, statement flow. But true statement, like true ಗೆ ಅನ್ಬೇಡಿ, ಬರೀ statement flow ಅಂತ ಬರುತ್ತೆ. Statement flow. Then continuous. Okay, so this is the syntax. If one condition ಇರ್ತದೆ ಅದು true ಆಯ್ತು ಅಂತಂದ್ರೆ ಒಳಗಿದ್ದ statements ನ ಬರೀತೀವಿ. false ಅಂತಂದ್ರೆ ಏನಾಗ್ತದೆ, if ಬಿಟ್ಟು ಹೊರಗೆ ಬರ್ತದೆ. Okay, so true ಅಂತಂದ್ರೆ ಒಳಗಿನ statement execute ಆಗ್ತದೆ, false ಅಂತಂದ್ರೆ if condition ಬಿಟ್ಟು next blocks of statements ಗೆ ಹೋಗ್ಬಿಡ್ತಾರೆ. ಅಂದ್ರೆ condition is one ಇರ್ತದೆ. Okay, okay, ಇದು ಹಾಕೋತೀರೇನಾ? ಹಾಕೋತಿದ್ರೆ ಹಾಕೋರಿ ಕೊಡಿ. This is an program here. Okay, so write down first if you want to write down. Here the output will be in the true and false. Okay, so output ಏನಂತ ನಮಗೆ ಇಲ್ಲಿ true and false ನಾಗ ಇರ್ತದೆ. ಯಾವುದು decision making every output. Okay, so decision making the every output ಏನಿರ್ತದೆ true and false ಇರ್ತದೆ. Not only if, simple if, all decision making, if and else. Okay, if condition true ಆತಂದ್ರೆ ಅಷ್ಟೇ ನಾವು statement ನ execute ಮಾಡ್ತೇವೆ. ಅಂದ್ರೆ this condition will be in the true and false. Okay, okay, so ಬರೋದಾಗಿತ್ತಂದ್ರೆ ಒಂದು ಪ್ರೋಗ್ರಾಮ್ ಬರೋಣ. So write a program for counting with if statement. Okay, C# program for counting with if statement. One ಕಾಣುತ್ತದೆ ಇಲ್ಲ? Okay, counting with if statement. Okay, so write down the program first using system class if test public static void main. If I count 1, count 2. Okay, next float weight equal to 55.0. ಬರಾಕತ್ತಿರಲ್ಲ ಎಲ್ಲರೂ? Don't use screenshot methods. Write down 55.0 here. ಫಸ್ಟ್ ಇಂದನೇ ಬರ್ಸ್ಬೇಕಾಗಿತ್ತು ಆಕ್ಚುಲಿ, ಅದು ವರ್ಚುವಲ್ ವರ್ಷನ್ ಮಾಡಂತ ಹೇಳಿ ನಿಮ್ಗೆ ಬರಕ್ ಹೋಗಿದೆ ಅಷ್ಟೇ. ಸ್ಕ್ರೀನ್ಶಾಟ್ ಬೇಡ, ಬರ್ಕೋರಿ. ಲಾಸ್ಟ್ ಎಲ್ಲ ನಾ ಬರೆಸ್ತಿದ್ದೆ ಇದನ್ನ. ಈಗ ನಾವು ವರ್ಚುವಲ್ ಆಗಿ ಚಲೋ ಬರ್ತದೆ ಅಂತ ಹೇಳಿ ವರ್ಚುವಲ್ ತಗೋಬರ್ತೀವಿ, ನೀವು ಬರೆಯೋದೇ ತಕ್ಕದಿಲ್ಲ.
So see here. Okay. Okay, see here. So just see here. ಏನಾಗತ್ತೆ ಅಂತಂದ್ರೆ ಕೌಂಟಿಂಗ್ ಮಾಡಕ್ಕೆ ನಾವು ಇಫ್ ಸ್ಟೇಟ್ಮೆಂಟ್ ಇಂದ ಓಕೆ ಸೊ ಏನಂತಂದ್ರೆ ಕ್ಲಾಸ್ ಮ್ಯೂಸಿಕ್ ಸಿಸ್ಟಮ್ ಮಾಡ್ತೀವಿ ಕ್ಲಾಸ್ ಇಫ್ ಟೆಸ್ಟ್ ಅಂತ ಹೇಳಿ ಕ್ಲಾಸ್ ತಗೊಂಡಿದ್ದು ಓಕೆ ಸೊ ಕ್ಲಾಸ್ ನೇಮ್ ಇಸ್ ಇಫ್ ಟೆಸ್ಟ್ ಸೊ ಅದ್ರಾಗ ಪಬ್ಲಿಕ್ ಸ್ಟಾಟಿಕ್ ವಾಯ್ಡ್ ಮೇನ್ ತಗೊಂಡಿನಿ ಸೊ ಇಂಟ್ ಐ ಕೌಂಟ್ 1 ಓಕೆ ಸೊ ಇಂಟ್ ಐ ಕೌಂಟ್ 1 ತಗೊಂಡಿನಿ ಸೊ ದೇರ್ ಆರ್ ಸಮ್ ವೇಟ್ ಅಂಡ್ ಹೈಟ್ ನನ್ನ ಡಿಕ್ಲರೇಷನ್ ಮಾಡ್ಕೊಳ್ಳಿ ಸೊ ವೇಟ್ 45.0 50.0 ಸೊ ಸಮ್ ವೇಟ್ಸ್ ಮತ್ತೆ ಹೈಟ್ಸ್ ನ ಡಿಕ್ಲರೇಷನ್ ಮಾಡ್ಕೊಂಡಿನಿ ಆಮೇಲೆ ಕೌಂಟ್ 1 equal to 0 ಅಂತ ಡಿಕ್ಲರೇಷನ್ ಮಾಡಿದ್ವಿ okay ಆಮೇಲೆ for I equal to 0 I less than equal to 4 I plus plus weight less than 50.5 ಆಮೇಲೆ height greater than 170.0 ಇತ್ತಂತಂದ್ರೆ count plus ಆಗಬೇಕು okay ಸೊ ಏನಾಗುತ್ತೆ ನೋಡ್ರಿ ಇಲ್ಲ ಅಂತಂದ್ರೆ weight less than 50 ಇದ್ದವರು ಆಮೇಲೆ ಅದೇ ಪರ್ಸನ್ height 170.0 ಇದ್ದವರು not only that person what total ಆಗಿದ್ರ ಕೊಟ್ಟಿದ್ರೊಳಗ weight 50.0 ಕಿಂತ ತಳಗಿದ್ದ ಇದ್ದಿದ್ದು ಆಮೇಲೆ height 170.0 ಇದ್ದಿದ್ದು ಅಂತಂದ್ರೆ ಎಷ್ಟು ಇರ್ತದ ಎಷ್ಟು ಅದನ್ನ ಕೌಂಟ್ ಮಾಡ್ಕೊಂಡು ಹೋಗ್ತದೆ ಕೌಂಟ್ ಸೊ ನೋಡೋಣ ಫಸ್ಟ್ weight 50.5 ಕಿಂತ ತಳಗಿರೋದು ಇದು ಬಂದಿದೆ ಓಕೆ ಸೊ 1 ಇದು ಒಂದದ ಆಮೇಲೆ 170.0 ಅಂತಂದ್ರೆ ಇದು ಒಂದದ ಇದು ಒಂದದ ಓಕೆ ಇದು ಎಷ್ಟು ಇದು ಒಂದದ okay so s count ಆಗ್ತಂದ್ರೆ 1 2 3 4 5 so 5 count ಆಗಿ ನಿಮಗೆ ಔಟ್ಪುಟ್ ದಾಗ ನಂಬರ್ ಆಫ್ ಪರ್ಸನ್ಸ್ ವಿತ್ weight and height ಅಂತ ಹೇಳಿ ನಿಮಗೆ ಕೌಂಟ್ ಆಗಿ 5 ಅಂತ ಹೇಳಿ ಬಂದ್ಬಿಡ್ತದೆ ಕ್ಲಿಯರ್ and ಆಪರೇಷನ್ ಅದ ಇದೆ ಸೊ ಅದಕ್ಕೆ ಎರಡು ಟ್ರೂ ಆಗಬೇಕು ಇಲ್ಲಿ ಸೊ ಇದು ಮತ್ತೆ ಇದು ಎರಡು ಇದು 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 ಸೊ ಟೋಟಲಿ 4 so 4 ಅದ 5 ಅದ 4 1 2 3 4 5 okay 5 so 5 count ಆಗಿ ನಿಮಗೆ 5 ಅಂತ ಹೇಳಿ ಔಟ್ಪುಟ್ ಕೊಡ್ತದೆ ಸೊ ಬಟ್ ನಮಗೆ ಏನು ನೋಡಬೇಕಾಗಿದೆ ಅಂತಂದ್ರೆ ಇಲ್ಲಿ ನಾವು ಫಾರ್ವರ್ಡ್ ಇಲ್ಲ ಇಲ್ಲಿ ಏನು ನೋಡಬೇಕಾಗಿದೆ ಅಂತಂದ್ರೆ ನಮಗೆ ಇಲ್ಲಿ ಇಫ್ ನೋಡಬೇಕಾಗಿದೆ ಇಫ್ weight ಇದು ಟ್ರೂ ಆತಂದ್ರೆ ಇದು ಕೌಂಟ್ ಪ್ಲಸ್ ಪ್ಲಸ್ ಆಗ್ತದೆ ಟ್ರೂ ಆಗಲಿಲ್ಲ ಅಂದ್ರೆ ಡೈರೆಕ್ಟ್ಲಿ ನಮಗೆ ಔಟ್ಪುಟ್ ನಾಗ ಬರ್ತದೆ ಸೊ ದಿಸ್ ಇಸ್ ಅವರ್ ಇಫ್ ಕಂಡೀಷನ್ ವಿ ಆರ್ ಗೋಯಿಂಗ್ ಟು ಸಿ ಕ್ಲಿಯರ್ ತಿಳಿದಿದೆ ಪ್ರೋಗ್ರಾಮರ್ प्रोग्राम ತಿಳಿದಿದೆ ಓಕೆ ರೈಟ್ ಡೌನ್ ನನ್ನ ಆಡಿಯೋ ಅಂಡ್ ವಿಡಿಯೋ ಕ್ಲಿಯರ್ ಅದ ಏನು ಫಸ್ಟ್ ನೈಟ್ ಹೋಗೋದು ಬರೋದಾಗತ್ತೆ ಆಡಿಯೋ ಮತ್ತು ವಿಡಿಯೋ ಸಿಂಕ್ರನೈಸ್ಡ್ ಅದ ಎಲ್ಲರಿಗೂ ಪ್ಲೀಸ್ ರಿಪ್ಲೈ ಆಡಿಯೋ ಅಂಡ್ ವಿಡಿಯೋ ಸಿಂಕ್ರನೈಸ್ಡ್ ಅದ ಓಕೆ ನೈಟ್ ಹೋಗಿ ಬಂತ ಹಿಂಗೆ ರೌಂಡ್ ಬರಾತಿತ್ತು ಸೊ ಅದಕ್ಕೆ ಕೇಳಿದೆ ಓಕೆ ಬರ್ಕೋರಿ ಫಸ್ಟ್ ಬ್ಲರ್ ದೂರ ಬ್ಲರಿ ಅಂದ್ರೆ ದೂರ ಆಗತ್ತದ ನಿಮ್ಗೆ ಹಂಗೆ ಅನ್ಸಾತಿರ್ಬೇಕು ಬೇಡ ಸಿ ನಾವು ಹಾಂ ಅದ ದೂರ ಇಟ್ಟಿದ್ದೆ ಲ್ಯಾಪ್ಟಾಪ್ ಮತ್ತು ಅದಕ್ಕೆ ಹಂಗೆ ಅನ್ಸಾತದೆ ಓಕೆ ರೈಟ್ ಆನ್ ಫಾಸ್ಟ್
Okay, completed. So everything condition will remain same. Okay. If C sharp ಒಳಗೆ if use ಮಾಡಾತೀವಿ ಅಂತ C sharp ನಾಗ ಏನು ಚೇಂಜ್ ಆಗಂಗಿಲ್ಲ. ಕಂಡೀಷನ್ ಏನಿರ್ತದೆ ಅದೇ ಇರ್ತದೆ, ಬಟ್ ನೀವು ಏನು ಇದನ್ನ ನಿಮ್ದು C sharp ಪ್ರೋಗ್ರಾಮ್ ನಾಗ ಬರೀತೀರ ಅಷ್ಟೇ. ಓಕೆ. ಅಂದ್ರೆ ಇಫ್ ಒಳಗೆ ಕಂಡೀಷನ್ ಸಿ ಶಾರ್ಪ್ ನ ಬೇರೆ ಆಗ್ತದೆ ಅಂತ ಏನಿರಂಗಿಲ್ಲ. ಓಕೆ, ಸಿ ಒಳಗೆ ಸಿ ಪ್ಲಸ್ ಪ್ಲಸ್ ಒಳಗೆ ಜಾವ ಒಳಗೆ ಹೆಂಗೆ ಇರ್ತದೆ ಹಂಗೆ ಇರ್ತದೆ, ಬಟ್ ದ ರೈಟಿಂಗ್ ಪ್ರೋಗ್ರಾಮ್ ವಿತ್ ಸಿ ಶಾರ್ಪ್ ಇಸ್ ಡಿಫ್ರೆಂಟ್ ಅಷ್ಟೇ. ನಾವು ಸಿ ಶಾರ್ಪ್ ವೇ ಒಳಗೆ ಪ್ರೋಗ್ರಾಮ್ ಬರಿತೀವಿ, ಅಲ್ಲಿಂದ ಉಳಿದಿದ್ದೆಲ್ಲ ಅದ್ರ ಒಳಗೆ ಬರಿತೀವಿ ಅಷ್ಟೇ. ಓಕೆ, ಸೊ ಎವ್ರಿವನ್ ಕ್ಲಿಯರ್ ವಿತ್ ದ ಸಿಂಪಲ್ ಇಫ್ ಸ್ಟೇಟ್ಮೆಂಟ್? Please reply everyone clear with the simple if statement. ನಾನು ಇದರ ಬರೀರಿ, ನಾನು ಪ್ರೋಗ್ರಾಮ್ ಕೊಡ್ತೀನಿ. Write a program, write on the question, write a program for processing a marks obtained in an entrance examination. Write a program for processing of marks obtained in an entrance examination using simple if statement. Question ಬರೀಲೋ? ಓಕೆ, ಮೇಡಮ್ ಫಸ್ಟ್ ನೀವೇ ಬರೀರಿ, ನಾ ಬರ್ಸಂಗಿಲ್ಲ. ಬರೀರಿ, ಇಫ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಯೂಸ್ ಮಾಡಿ ಪ್ರೋಗ್ರಾಮ್ ಬರೀರಿ. ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಬರಾತಿರಿ? ಇಫ್ ಸ್ಟೇಟ್ಮೆಂಟ್ ನಾಗ ಏನು ಬರ್ತದೆ ಅದನ್ನ ಹೇಳ್ಕೊಡ್ತೀನಿ. ಓಕೆ, ಬರೀರಿ. ಇಫ್ $35 ಇಟ್ಟಿದ್ರ ಅಂದ್ರೆ, ಓಕೆ, ಎಂಟ್ರೆನ್ಸ್ 35 ಇಟ್ಟಿದ್ರ ಅಂದ್ರೆ 35 ತಗೋಬೇಕು. ಓಕೆ, ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇರ್ತದಲ್ಲ ಅಲ್ಲೇ 35 ಇಟ್ಟಿದ್ರ ಅಂದ್ರೆ 35 ತಗೋಬೇಕು. ಓಕೆ, ಮಾರ್ಕ್ಸ್ ಪ್ಲಸ್ ಬೋನಸ್ ಮಾರ್ಕ್ಸ್ ಅಂತ ಕೊಟ್ಟಾನೆ, ಅಂದ್ರೆ ಏನಾರ ಇಂಟರ್ನಲ್ ಮಾರ್ಕ್ಸ್ ಅಂತ ಇರ್ತಾವಲ್ಲ ಅದು. ಓಕೆ, ಇಲ್ಲಾಂದ್ರೆ ನೀವು ಜಸ್ಟ್ ಮಾರ್ಕ್ಸ್ ಈಕ್ವಲ್ ಟು ಟು ಕ್ಯಾಟಗರಿ ಒಳಗೆ ಲೈಕ್ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಅಂತ ಹೇಳಿ. ಓಕೆ, ಆಮೇಲೆ ಲಾಸ್ಟಿಗೆ ಏನು ಮಾಡ್ತೀರಿ, ಸಿಸ್ಟಮ್ ಡಾಟ್ ಕನ್ಸೋಲ್ ಏನು ಪ್ರಿಂಟ್ ಮಾಡ್ತೀರಿ ಅಂದ್ರೆ ಮಾರ್ಕ್ಸ್ ಪ್ರಿಂಟ್ ಮಾಡಿ ಟೋಟಲ್ ಮಾರ್ಕ್ಸ್ ಅಂತ ಪ್ರಿಂಟ್ ಮಾಡಿ. ಟೋಟಲ್ ಮಾರ್ಕ್ಸ್ ಈಕ್ವಲ್ ಟು ಕ್ಯಾಪಿಟಲ್ ಮಾರ್ಕ್ಸ್ ಹಿಂಗೆ ಪ್ರಿಂಟ್ ಮಾಡಿ ಬರೀ. ನೀವೇ ಹೆಂಗೆ ಬರ್ದಿರಿ
ಅಲ್ಲೇ ಆಕ್ಚುಲಿ ಹೆಂಗ್ ತಗೊಂಡಾನ ಅಂತಂದ್ರೆ ಕ್ಯಾಟಗರಿ ತಗೊಂಡಾನ ಪ್ರೋಗ್ರಾಮ್ ಒಳಗ ಕ್ಯಾಟಗರೀಸ್ ತಗೊಂಡಾನ ನಾ ಸಿಂಪಲ್ ಹೇಳತ್ತೀನಿ ನಿಮ್ಗೆ ಇಲ್ಲೇ ಪ್ರೋಗ್ರಾಮ್ ಒಳಗ ಕ್ಯಾಟಗರೀಸ್ ತಗೊಂಡಾನ ಕ್ಯಾಟಗರೀಸ್ ಅಂತ ಹೇಳಿ ಲೈಕ್ ಸ್ಪೋರ್ಟ್ಸ್ ಓಕೆ ಸೈನ್ಸ್ ಆರ್ಟ್ಸ್ ಓಕೆ ಈ ಮೂರು ಕ್ಯಾಟಗರಿ ತಗೊಂಡಾನ ಸೊ ಸ್ಪೋರ್ಟ್ಸ್ ಅಂದ್ರೆ ಈ ಫಸ್ಟ್ ಕ್ಯಾಟಗರಿ ಈಕ್ವಲ್ ಟು ಸ್ಪೋರ್ಟ್ಸ್ ಮಾರ್ಕ್ಸ್ ಈಕ್ವಲ್ ಟು ಮಾರ್ಕ್ಸ್ ಪ್ಲಸ್ ಇದು ಯಾವುದು ಬೋನಸ್ ಮಾರ್ಕ್ಸ್ ಅಂತ ಕೊಟ್ಟಾನ ಆಮೇಲೆ ಮತ್ತೆ ಇಫ್ ಕ್ಯಾಟಗರಿ ಈಕ್ವಲ್ ಟು ಸೈನ್ಸ್ ಮಾರ್ಕ್ಸ್ ಪ್ಲಸ್ ಬೋನಸ್ ಮಾರ್ಕ್ಸ್ ಆಮೇಲೆ ನೆಕ್ಸ್ಟ್ ಇದು ತಗೊಂಡಾನ ಇಫ್ ಕ್ಯಾಟಗರಿ ಈಕ್ವಲ್ ಟು ಆರ್ಟ್ಸ್ ಮಾರ್ಕ್ಸ್ ಪ್ಲಸ್ ಬೋನಸ್ ಮಾರ್ಕ್ಸ್ ಅಂತ ತಗೊಂಡಾನ ನೀವು ಮೂರು ಬರಿಬೇಡ್ರಿ ಒಂದದ್ದ ಬರೆದ್ಬಿಟ್ಟು ಟೋಟಲ್ ಬರೀ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿ ಕ್ಯಾಟಗರಿ ಬೇಡ ನಿಮ್ಗೆ ಸೊ ಜಸ್ಟ್ ಮಾರ್ಕ್ಸ್ ಅಂತ ಕನ್ಸಿಡರ್ ಮಾಡಿ ಮಾರ್ಕ್ಸ್ ಗ್ರೇಟರ್ ದನ್ 35 ಇತ್ತಂದ್ರೆ ಥಿಯರಿ ಪ್ಲಸ್ ಇಂಟರ್ನಲ್ ಅಂತ ಹೇಳಿ ಟೋಟಲ್ ಮಾರ್ಕ್ಸ್ ನ ಪ್ರಿಂಟ್ ಮಾಡ್ಬಿಡ್ರಿ ಅಷ್ಟೇ ಓಕೆ ಟೆಕ್ಸ್ಟ್ ಬುಕ್ ನಾಗ ದೊಡ್ಡ ಕೊಟ್ಟಾನ ಅಲ್ಲಿ ಬೇರೆ ಬೇರೆ ಕ್ಯಾಟಗರೀಸ್ ತಗೊಂಡಾನ ಸೈನ್ಸ್ ಆಮೇಲೆ ಆರ್ಟ್ಸ್ ಅಂತ ಹೇಳಿ ಅದೇನ್ ಬೇಡ ನಿಮ್ಗೆ ಅಷ್ಟೊಂದು ಜಸ್ಟ್ ರಿಸಲ್ಟ್ ಸಿಂಪಲ್ ಬರ್ಬಿಟ್ಟು ಹಾ ಇಂಟರ್ನೆಟ್ ಪ್ರಾಬ್ಲಮ್ ಆಗತ್ತದ ಇವತ್ತು ಯಾಕೋ ಅದಕ್ಕೆ ವಿಡಿಯೋ ಪ್ರಾಬ್ಲಮ್ ಆಗತ್ತದ ಅದಕ್ಕೆ ಕೇಳ್ದ ನಿಮ್ಗೆ ವಿಡಿಯೋ ಆಡಿಯೋ ಸಿಂಕ್ರೊನೈಸ್ಡ್ ಅದೇ ಇಂಟರ್ನೆಟ್ ಯಾಕೋ ಇವತ್ತು ನಾನು ಕಾಲೇಜ್ನಾಗ ಪ್ರಾಬ್ಲಮ್ ಆಗತ್ತದ ಹೋಗೋದು ಬರೋದು ಮಾಡತ್ತದ ಓಕೆ ರಿಟರ್ನ್ ಬರದ್ರಿ ಎಷ್ಟು ಮಂದಿ ಬರ್ದಿದ್ ಕೈ ಎತ್ತಿ ನೋಡೋಣ raise your hands how many people written the program this program please raise your hands how many people written Sachin Kuldeep only 2 people Megha what about others Bhageshwar what about others Sneha Praveen Rohan Savan Bhavi Anjali ಇದು ಹೇಳ್ಕೊಟ್ಟಿಲ್ಲ ಲಾಜಿಕ್ ಹೇಳ್ಕೊಟ್ಟಿನಿ ಬರೆದ್ಬಿಟ್ರಿ ಜಸ್ಟ್ ಓಕೆ ಬರೀ ನೀವು ಅವಕಾಶ ಬರೀರಿ ಆಮೇಲೆ we'll go for the next one program ಬರಕ್ ಪ್ರಾಕ್ಟೀಸ್ ಮಾಡ್ಕೋಬೇಕು ನೀವು ಆಕ್ಚುಲಿ ಇಷ್ಟೊತ್ತಿಗೆ ಲ್ಯಾಬ್ ಚಾಲು ಆಗ್ತಿತ್ತು ನಿಮ್ದು ನಾರ್ಮಲ್ ಕ್ಲಾಸ್ನಾಗ ಲ್ಯಾಬ್ ಒಳಗೆ ಪ್ರೋಗ್ರಾಮ್ ಬರೀತಿದ್ರಿ ನೀವು ಸದ್ಯ ಏನಿಲ್ಲ ಬರೀ ಆನ್ಲೈನ್ ಹೇಳಿ ಬರೀ ಥಿಯರಿ ಆದಂಗೆ ಆಗತ್ತದ ಪ್ರೋಗ್ರಾಮ್ಸ್ ಪ್ರಾಕ್ಟೀಸ್ ಇಲ್ಲ ನೀವು ಓಕೆ ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ if else ಓಕೆ ಸೊ if else ಒಳಗೆ ಏನಿರ್ತದೆ ಅಂತಂದ್ರೆ ನಮ್ಗೆ 2 ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಬರ್ತದೆ ಓಕೆ ಏನಂತಂದ್ರೆ ಫಸ್ಟ್ if ಕಂಡೀಷನ್ ನ ಚೆಕ್ ಮಾಡ್ತೀವಿ ಸೊ if ಟ್ರೂ ಆತಂದ್ರೆ ಟ್ರೂ ಬ್ಲಾಕ್ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಫಾಲ್ಸ್ ಆತಂದ್ರೆ ಎಲ್ಸ್ ಒಳಗೆ ಇದ್ದಿದ್ದ ಫಾಲ್ಸ್ ಬ್ಲಾಕ್ ಸ್ಟೇಟ್ಮೆಂಟ್ಸ್ ನ ಎಕ್ಸಿಕ್ಯೂಟ್ ಮಾಡ್ತೀವಿ ಸೊ ಇದನ್ನ ನಾವು 2 ವೇ ಕಂಡೀಷನ್ ಮೆಥಡ್ಸ್ ಅಂತ ಕರಿತೀವಿ ಓಕೆ ಸೊ ಅದು ಏನಿದೆ 1 ವೇ ಇದೆ ಇದನ್ನ 2 ವೇ ಅಂತ ಕರಿತೀವಿ ಸೊ ದ ಫ್ಲೋ ಚಾರ್ಟ್ ಫಾರ್ ದಿಸ್ ಇಸ್ condition true block statement false block statement okay so see here ಇಲ್ಲಿ ಹೆಂಗಂತಂದ್ರೆ ನೋಡ್ರಿ so we'll come for the condition so condition true ಆತಂದ್ರೆ true block statement ನಾಗ ಏನಿರುತ್ತೆ ಅದನ್ನ ಎಕ್ಸಿಕ್ಯೂಟ್ ಆಗ್ತದೆ false ಇತ್ತಂದ್ರೆ false block ನಾಗ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗ್ತದೆ ಆಮೇಲೆ true block statement ಎಕ್ಸಿಕ್ಯೂಟ್ ಆಗಿ ಹೊರಗೆ ಏನು ಸ್ಟೇಟ್ಮೆಂಟ್ಸ್ ಇರ್ತಾವಲ್ಲ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಅದಕ್ಕೆ ಹೋಗ್ತದೆ false block ಒಳಗೆ false block statements ಎಕ್ಸಿಕ್ಯೂಟ್ ಆಗಿ ನೆಕ್ಸ್ಟ್ ಗೆ ಹೋಗ್ತದೆ so the syntax ಹೆಂಗದ ಅಂತಂದ್ರೆ ಈಗ if condition
or expression ಅಂತ ಬರೆಯೋದು. If condition is true, then true block statements. Okay. Else false block statement. Okay. ಆಮೇಲೆ ಇರ್ತದೆ ನೆಕ್ಸ್ಟ್ ಇಂದ ಸ್ಟೇಟ್ಮೆಂಟ್ಸ್ ಗಳು ಇರ್ತವೆ. Statement X, statement Y ಅಂತ. Okay. So ಇನ್ನೇನು ಟ್ರೂ ಆಯ್ತು ಅಂತಂದ್ರೆ if for example x greater than 5 ಆಯ್ತು ಅಂತಂದ್ರೆ x is greater than 5 ಅಂತ ಪ್ರಿಂಟ್ ಮಾಡ್ತೀವಿ. ಇಲ್ಲಾಂದ್ರೆ false ಆಯ್ತು ಅಂದ್ರೆ x is less than 5 ಅಂತ ಪ್ರಿಂಟ್ ಹಾಕ್ತೀವಿ. ಸೊ ಇದು ಟ್ರೂ ಆಯ್ತು ಅಂದ್ರೆ ಇದು ಎಕ್ಸಿಕ್ಯೂಟ್ ಆಗಿ ಆಮೇಲೆ ಅಲ್ಲೇ ಬರ್ತೀವಿ ಇದಕ್ಕೆ ಬರ್ತೀವಿ ಅಂತ ಇಲ್ಲೇ ಸ್ಟೇಟ್ಮೆಂಟ್ ನ ಸ್ಕಿಪ್ ಮಾಡ್ತೀವಿ. ಓಕೆ. ಇದು ಫಾಲ್ಸ್ ಆಯ್ತು ಅಂತಂದ್ರೆ ಇದು ಸ್ಕಿಪ್ ಮಾಡ್ತೀವಿ ಇದು ಎಕ್ಸಿಕ್ಯೂಟ್ ಮಾಡಿ ಇದಕ್ಕೆ ಬರ್ತದೆ. ಸೊ we are saying that yes, some statements are skipping. Okay. Some statements are execute ಮಾಡಾಕತ್ತೀವಿ, some statements are skip ಮಾಡಾಕತ್ತೀವಿ. Like true ಅಂತಂದ್ರೆ true block statements ನ execute ಮಾಡ್ತೀವಿ, false block statements ನ skip ಮಾಡ್ತೀವಿ. Okay. So false ಅಂತಂದ್ರೆ true block statements ನ skip ಮಾಡ್ತೀವಿ, false block statements ನ execute ಮಾಡ್ತೀವಿ. So some statements are skipping. ಆ statements ನ skip ಮಾಡಿ next statement ಗೆ ಬರ್ತೀವಿ. So branching ಅಂದ್ರೆ ಹೆಂಗ್ ಹೇಳ್ಬೇಕು ನೋಡ್ರಿ. Branching is nothing but in some conditions we are skipping some statements. Okay, there are some conditions programs ಒಳಗೆ ನಮ್ದು program ಹೆಂಗಿರುತ್ತೆ flow ಅಂತಂದ್ರೆ main programming start ಆಗ end ಗೆ end ಆಗಬೇಕು. Okay, but some conditions ಇರ್ತದಲ್ಲ ನಮ್ಗೆ some statements ನ skip ಮಾಡಬೇಕಾಗ್ತದೆ. ಸೊ ಅವಾಗ ಎಲ್ಲಿ ಹೋಗ್ತೀವಿ ಅಂತಂದ್ರೆ branching ಹೋಗ್ತೀವಿ. branching ಗೆ ಹೋಗ್ತೀವಿ like if and else and if. ಸೊ ಅಂತಲ್ಲಿ ಏನಾಗ್ತದೆ ನಾವು some statements ನಾವು skip ಮಾಡಬಹುದು ಅಂತ ಹೇಳ್ತೀವಿ. Okay, so this is the way how we are skipping some statements. Okay, clear everyone? Clear about the if and else statement? ಇನ್ನು ಒಂದು ಪ್ರೋಗ್ರಾಮ್ ಇದೆ ಬರ್ಕೋರಿ ಇದನ್ನ ಫಸ್ಟ್. ಬರ್ಕೋತಿದ್ರೆ ಫಾಸ್ಟ್ ಬರ್ಕೋರಿ. ಬರ್ಕೋದಾದ್ಮೇಲೆ ಸಮ್ ಆಫ್ ಈವನ್ ನಂಬರ್ಸ್ ಇನ್ ಪ್ರೋಗ್ರಾಮ್ ಬರೀರಿ. ಇಲ್ಲಾಂದ್ರೆ ಪ್ರೋಗ್ರಾಮ್ ಟು ಚೆಕ್ ಈವನ್ ಆರ್ ಆಡ್ ನಂಬರ್ ಇನ್ ಪ್ರೋಗ್ರಾಮ್ ಬರೀರಿ. ಯಾವುದು ಇದೆ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಇಫ್ ಎಲ್ಸ್ ಇನ್ ಬಿಟ್ಟು ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್. ದಿಸ್ ಇಸ್ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್. ಓಕೆ, ಅಥವಾ ಸ್ಟೇಟ್ಮೆಂಟ್ ಎಕ್ಸ್ ಸ್ಟೇಟ್ಮೆಂಟ್ ವೈ ಅಂತ ಬರ್ತೀವಿ. Okay, after this write a program to check whether a number is even or odd. ಬರೀತೀರಿ ಪ್ರೋಗ್ರಾಮ್ ನ ಮನಸ್ಬೇಕು. using system है compulsory बरीಬೇಕು ನೀವು. Okay, so if else ಅಂದ್ರೆ ಏನು ಮಾಡ್ತೀವಿ, sorry even and odd ಅಂದ್ರೆ ಏನು ಮಾಡ್ತೀವಿ, we are checking for one condition. Okay, so ಯಾವ condition ಅದ, number modulus 2 equal to 0 ಬಂತಂದ್ರೆ ಅದನ್ನ even number ಅಂತ ಕರಿತೀವಿ, ಇಲ್ಲ ಅಂದ್ರೆ odd number ಅಂತ ಕರಿತೀವಿ. Okay, so ಇಲ್ಲಿ ಏನು ಮಾಡ್ತೀರಿ, ನಾನು ನಂಬರ್ ತಗೋತೀನಿ, in array ಒಳಗೆ number equal to 50 65 56 71 81. For these numbers I am checking. Let's me direct enter the numbers ಅಂತನು ಮಾಡಬಹುದು. ಓಕೆ, ನೀವು ಡೈರೆಕ್ಟ್ system.console.write line ಒಳಗೆ enter the numbers ಅಂತ ತಗೊಂಡು read line ಒಳಗೆ numbers ನ ರೀಡ್ ಮಾಡಬಹುದು. ಇಲ್ಲ ಅಂತಂದ್ರೆ ನಾ ಇಲ್ಲಿ numbers ತಗೋಕತ್ತೀನಿ. ಓಕೆ, ಸೊ ಇದನ್ನ ತಗೊಂಡು ನೆಕ್ಸ್ಟ್ ಏನು ಮಾಡ್ತೀನಿ, ಇಂದ ಡೈರೆಕ್ಟ್ ನಾ ಇದನ್ನ ಮಾಡ್ಬಿಡ್ತೀನಿ, ಕಂಡೀಷನ್ ಚೆಕ್ ಮಾಡ್ತೀನಿ. if number
modulus 2 equal to 0. Okay. System dot console dot write line number is even. Okay. Next. Else system dot console dot write line number is odd. Same number print. Clear? So here clear आते हैं. First, I am taking a numbers here. Okay, so numbers ತಗೊಂಡಿರ್ತೀನಿ. First number 50 ತಗೋತೀವಿ. So 50 modulus 2 ಮಾಡ್ತೀವಿ. So 50 modulus 2 ಮಾಡಿದಾಗ ಏನು ಬರ್ತದೆ? Equal to 0 ಬರ್ತದೆ. So ಏನು ಪ್ರಿಂಟ್ ಆಗ್ತದೆ? Number is even ಅಂತೇಳಿ ಆ number 50 ಅಂತೇಳಿ ಪ್ರಿಂಟ್ ಆಗ್ತದೆ. Okay. Next 65. So 65 modulus 2 ಮಾಡ್ತದೆ equal to 0 no. ಅಂದ್ರೆ false ಆಗ್ತದೆ. So false ಆಗ್ತಂದ್ರೆ ಏನು ಬರ್ತದೆ? Number is odd ಅಂತೇಳಿ 65 number print ಆಗ್ತದೆ. Okay. Next 56. So 56 modulus 2 ಮಾಡ್ತದೆ s equal to 0 ಬರ್ತದೆ. Next number is even number print ಮಾಡ್ತದೆ. Next 71 number is odd ಆ number print ಮಾಡ್ತದೆ. Next 81 number is odd ಅದನ್ನ print ಮಾಡ್ತದೆ. Okay. ನೀವು next ಇದು ಪ್ರೋಗ್ರಾಮಿಂಗ್ ಇನ್ನೊಂದು ನೋಡಿಫೈ ಮಾಡಬಹುದು ಏನಂತಂದ್ರೆ sum of even numbers and sum of odd numbers ಅಂತ. ಸೊ ಅವಾಗ ಏನು ಮಾಡ್ಕೊತೀರಿ ಇಲ್ಲಿ int even ಅಂತ ಬರ್ಕೊತೀರಿ. So int even equal to 0 and int odd equal to 0 ಅಂತ ತಗೋತೀರಿ. ತಗೊಂಡು ಏನು ಮಾಡ್ತೀರಿ ಅಂತಂದ್ರೆ ಇಲ್ಲಿ even equal to even plus 1. Okay. Odd equal to ಇಲ್ಲಿ ಇದೆ ಇದಕ್ಕೆ ತಪ್ಪಿಲ್ಲ ಇದು ಪ್ರಿಂಟ್ ಮಾಡೋಕೆ ತಪ್ಪಿಲ್ಲ even equal to even plus 1 ಅಂತ ಬರುತ್ತೆ even number sum ನ ಪ್ರಿಂಟ್ ಮಾಡ್ತೀವಿ ಓಕೆ ಇಲ್ಲಿ odd ಅಂತ ತಗೊಂಡು odd equal to odd plus 1 ಅಂತ ತಗೊಂಡು odd numbers ನ ಪ್ರಿಂಟ್ ಮಾಡ್ತೀವಿ ಸೊ ಹಿಂಗೂ ಬರಿಬಹುದು ಪ್ರೋಗ್ರಾಮ್ ಅಂದ್ರೆ ನಿಮ್ಮ ಕ್ವೆಶ್ಚನ್ ಹೆಂಗೂ ಕೇಳಬಹುದು ಪ್ರೋಗ್ರಾಮಿಂಗ್ write the program to add sum of even numbers and sum of odd numbers ಅಂತ ಕೇಳ್ತಾನೆ ಇಲ್ಲ ಅಂತಂದ್ರೆ just write a program to check whether the number is even or odd ಅಂತ ಬರೀ even or number odd ಅಂತ ಚೆಕ್ ಕೇಳಿದ್ರೆ ಕರೆಕ್ಟ್ ಇಷ್ಟ ಬರೆದ್ಬಿಡು ಇಲ್ಲ ಅಂತಂದ್ರೆ sum of even and odd ಅಂತ ಹೇಳಿದ್ರೆ ಅದನ್ನ sum ಮಾಡ್ಕೊಬೇಕು clear about the program please reply everyone clear about the program okay so we'll stop now next we'll go for the next class nesting or nesting of if else ಇದೆ time ಮುಗಿದಿದೆ next class ಗೆ ನೋಡೋಣ okay okay if you want to write down fast it will end soon okay thank you all ತಾನೇ ಎಂಡ್ ಆಗ್ತಿತ್ತು ಮುಗಿದ ಟೈಮ್ ಬರ್ಕೋರಿ